Hi friends, welcome back to my YouTube channel Pooja Navile Kannada Vlogs. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಕಲಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಇದು. ಸೊ ನಾವು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ರಿ. ನಮ್ಮ ಮಾಮ ಮತ್ತು ಪುಷ್ಪ ಅಕ್ಕ ಮತ್ತು ಹರ್ಷಿತಾ ಎಲ್ಲ ಬರ್ತಾರೆ ಅಂತ ಗೊತ್ತಾಯಿತು. ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತೊಗೊಂಡಿದ್ದೆ. ಅದಕ್ಕೋಸ್ಕರ ಸರಿ ಮಾರ್ನಿಂಗ್ ಎದ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಮಮ್ಮಿ ಆಫೀಸಲ್ಲಿ ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಾರೆ. ಓಕೆನಾ, ಅದರಲ್ಲಿ ಪಿಸ್ತಾ ನನಗೆ ತುಂಬ ಇಷ್ಟ. ಯಾವಾಗಲೂ ಪಿಸ್ತಾ ಜಾಸ್ತಿ ಇಷ್ಟ ನನಗೆ. ಅದರಲ್ಲಿ ಮಮ್ಮಿ ಎತ್ತಿಕ್ಕಿದ್ರು, ಅದನ್ನು ಕೊಟ್ಟಿದ್ದಕ್ಕೆ ನಾನು ತಿಂತಾಯಿದ್ದೆ. ನನ್ನ ಮಗ ಕೂಡ ಬಂದುಬಿಟ್ಟು ಟ್ರೈ ಮಾಡ್ತಿದ್ದ, ಅವನಿಗೂ ಇಷ್ಟ ಆಯಿತು. ಅವ್ನು ಕೂಡ ಎಂಜಾಯ್ ಮಾಡ್ತಿದ್ದೆ. ಸ್ವಲ್ಪ ಸಾಲ್ಟಿ ಆಗಿರುತ್ತಲ್ಲ, ಸೊ ಡಿಫ್ರೆಂಟ್ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇನ್ನೂ ಇದೆಯಾ? ಸರಿ ಇಟ್ಕೊಡು, ಇದು ಓಪನ್ ಮಾಡಿಕೊಡ್ತೀನಿ. ಮೆಲ್ಲಗೆ ತಿನ್ನು, ಚೆನ್ನಾಗಿ ಆಗುತ್ತೀನಿ. ಅಲ್ವಾ ದ್ರಾಕ್ಷಿನೂ ಇದೆ. ಚೆನ್ನಾಗಾಗ್ದಾ? ರಬ್ಬರ್ ಬ್ಯಾಂಡ್ ಇದೆ ಅಲ್ಲಿ, ಇಡು. ಅದರಲ್ಲಿದೆ, ಫುಲ್ಲಿದೆ, ಕೊಡ್ತೀನಿ ನನಗೆ. ಇಲ್ಲಿದೆ, ಓಪನ್ ಮಾಡ್ತೀನಿ ಇರು. ಹೌದಾ? ನಮ್ಮ ಮನೆ ಎಲ್ಲೂ ಇಲ್ಲ. ಆಲ್ಮೋಸ್ಟ್ ಆಲ್ ಅವಾರ್ಡ್ಸ್ ರಿವಾರ್ಡ್ಸ್ ಎಲ್ಲ ಇಟ್ಟಿದ್ರು ಅಲ್ಲಿ. ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಟೈಮ್ ಕೊಟ್ಟು ನೋಡಿದೆ ಎಲ್ಲ. ಬಟ್ ನಿಮಗೆ ತೋರ್ಸೋಕ್ಕೆ ನನಗೆ ಆಲ್ಮೋಸ್ಟ್ ಆಲ್ ಇಟ್ ವಿಲ್ ಟೇಕ್ 1 hour ತೋರಿಸುತ್ತೆ. ಬರೀ ಹಾಲ್ ನಂಬರ್ 1 ಲೈಕ್ 1 hour ತೋರಿಸುತ್ತೆ. ಈ ಇನ್ಫಾರ್ಮೇಷನ್ ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದರೆ, ಅದಕ್ಕೋಸ್ಕರ ನಾನು ಅಷ್ಟೊಂದು ಏನು ಜಾಸ್ತಿ ಸ್ಲೋವಾಗಿ ಹಾಕಿಲ್ಲ, ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟೆ ಹಾಕಿದ್ದೀನಿ. ಸೊ ದಟ್ ಸ್ವಲ್ಪ ಅರ್ಥ ಆಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಲೈಕ್ ಫೀ ಕೂಡ ಅಷ್ಟೇ ತುಂಬಾ ಕಮ್ಮಿ ಇದೆ, ಆಪ್ಟಬಲ್ ಇದೆ. ಸೊ ಹೋಗಿಬಿಟ್ಟು ವಿಸಿಟ್ ಮಾಡಿ ನೋಡಿ ಒಂದ್ಸಲ ಮ್ಯೂಸಿಯಮಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅಂತ. ಇವಾಗ ನಾವು AV ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಒಂದು ಸ್ಮಾಲ್ ವಿಡಿಯೋ ತೋರಿಸ್ತಾರೆ HL ಹಿಸ್ಟ್ರಿ ಬಗ್ಗೆ. ಸೊ ಅದನ್ನು ತೋರಿಸ್ತೀನಿ. ಆ್ಯಕ್ಚುಲಿ ಫುಲ್ ಮ್ಯೂಸಿಯಮಲ್ಲಿ ಇರೋ ಇನ್ಫಾರ್ಮೇಷನ್ ಕೂಡ ಒಂದು ಕಡೆ ಆದರೆ, ಇದರಲ್ಲಿರೋ ಇನ್ಫಾರ್ಮೇಷನ್ ಕೂಡ ಇನ್ನೊಂದು ಕಡೆ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. The Legacy, headquartered in Bengaluru with 21 production divisions and 9 R&D centers spread across India. Over the years, the Light Utility Helicopter, LUH, is a highly agile new generation helicopter. As we move forward, our focus is on delivering next generation platforms. The versatile Tejas Mark II has into 5th generation aviation. The rotary wing unmanned aerial vehicle highlights HAL's push into autonomous systems. With the ದೊಡ್ಡ ಹಾಲದ ಮರನಮ್ಮ ಇದು. ಗಣೇಶ ಇರ್ತಂತಾನೆ ಇದರಲ್ಲಿ. ಅಂಶು ಹೋಗರ್ಶು ನಮಸ್ಕಾರ ಹಾಕೊಂಬ, ಗಣೇಶ ವಿದ್ಯೆ ಬುದ್ಧಿ ಕೊಡಪ್ಪ ಅಂತ. ಅಲ್ವಾ ಅಕ್ಕ? ಕಾಟನ್, ಪ್ಯೂರ್ ಕಾಟನ್. ಅವಕ್ಕ ಒಬ್ರು ಡ್ರೆಸ್ ಹಾಕೊಂಡು ಅಮ್ಮ ಇಲ್ಲ ನೋಡಿ ಇದ್ರದ್ದು ಅಯ್ಯಪ್ಪ ಏನಿದೆ ಅಯ್ಯಪ್ಪ ಹೂವು ಅಲ್ಲ ಇದನ್ನೇನಂತಾರೆ ಹೂವು ಹೆಸರು
ಮಾ ಹೂವು ಹೆಸ್ರೇನಮ್ಮ? ರುದ್ರಾಕ್ಷಿ ಹೂವು. ಅಯ್ಯಪ್ಪ ಹೂವು ಚೆಂಡು ಹೂವು ಅನ್ಕೊ. ಅಯ್ಯಪ್ಪ ಚೆಂಡು ಹೂವು ಬಂದರೆ ಅದು ಚಿಕ್ಕದು ಚೆಂಡು ಹೂವು. ಹೇರ್ ಕ್ರಾಫ್ಟ್ ಆ್ಯಂಡ್ ಇಂಜಿನಿಯರಿಂಗ್ ಇಂಡೋರ್ ಡಿಸ್ಪ್ಲೇ ಈ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದು ನಾವಮ್ಮ. ಇಲ್ಲೇನೋ ಸಮಸ್ಯೆ ಇದೆ ಅಲ್ವಾ ಹರ್ಷು? ಇಲ್ಲೇನೋ ಸಮಸ್ಯೆ ಇದೆ. ಲಾಲ್ ಚಂದ್, ಡೈರೆಕ್ಟರ್ ಆಫ್ HL ವಿತ್ ಅಮೇರಿಕನ್ ಎಕ್ಸಿಕ್ಯೂಟಿವ್ ಇನ್ HL 1944. ಅಶ್ವಿನ್ ಏನೇನೋ ಇದೆ ಹರ್ಷು. ನಮ್ಮಮ್ಮ ಅವಾಗ ಚಿಕ್ಕ ಹೊಡಿತಾ ಹೇಳ್ತಾ ಇತ್ತು ನನಗೆ ಮಾತಾಡ್ತಾ. ಆಮೇಲೆ ನನಗೆ ಓಡ್ತಾ ವಾಕಿಂಗ್ ಆಗಿದೆಯಾ? ಹೊಡಿತಾರೆ ಕಾಪು. ಒಂದು ಇಷ್ಟ ಅಂತ ಕಾಲು ಡಾರ್ಕ್ ಮಾರ್ಕ್. ಇಲ್ಲೆಲ್ಲೋ ಇನ್ನೊಂದು ಇತ್ತಲ್ಲ ಫ್ಲೈಟಲ್ಲಿ ಆಕ್ಸಿಡೆಂಟ್ ಆದಾಗ ಅದನ್ನೇನಂತಾರೆ? ಎಲ್ಲೋ ಬೋರ್ಡಾ? ಎಲ್ಲೋ ಬ್ಲ್ಯಾಕ್ ಬಾಕ್ಸ್ ಅದು ಮಮ್ಮಿ. ಇಲ್ಲೆಲ್ಲೋ ಬ್ಲ್ಯಾಕ್ ಬಾಕ್ಸ್ ಇತ್ತಲ್ಲ ಇಲ್ಲಿ. ಹಾಂ ಸುಳ್ಳು. ಇಲ್ಲೆಲ್ಲೋ ಬ್ಲ್ಯಾಕ್ ಬಾಕ್ಸ್ ಇತ್ತು ಮಮ್ಮ, ಎಲ್ಲ ತೆಗ್ದುಬಿಟ್ಟಿದ್ದಾರೆ. ಇದೇನಿದು? ವೆಯ್ಟ್ ನೋಡ್ಬೋದಾ ಮಮ್ಮ? ಇದೆಲ್ಲ ತೋರಿಸ್ತಾರಲ್ಲ, ಇದಕ್ಕೆ ಹೋಗ್ತಾರ ವಿಶ್ವೇಶ್ವರಯ್ಯ ಮ್ಯೂಸಿಯಮು. ಅಲ್ಲಿ ಹೋದಾಗ ಯಾವ ಪ್ಲಾನೆಟಲ್ಲಿ ಎಷ್ಟೆಷ್ಟು ವೆಯ್ಟ್ ಇದೆ ನಮ್ಮದು. ಹೋಗೋಣ ಮಮ್ಮ ಅಲ್ಲಿಗೆ. ಮಮ್ಮ ಅಲ್ಲಿ ಹೋಗಮ್ಮ, ತೆಗಿತೀನಿ. ಏನಾಗಲ್ಲ ಹೋಗಮ್ಮ. ಫೋಟೋ ಹಿಡಿದಿದ್ಯಾ? ಸೊ ಈ ಹಾಲಲ್ಲಿ ಇಷ್ಟೊಂದು ಇನ್ಫಾರ್ಮೇಷನ್ಸ್ ಇದೆ. ಮೇಲೆಲ್ಲ ಈ ಥರ ಕಾಣಿಸ್ತದೆ. ಚೆನ್ನಾಗಿದ್ದೀರಾ ಅಂಕಲ್? ಏರೋಪ್ಲೇನ್ಸ್ ಎಷ್ಟು ದೊಡ್ಡದಿದೆ ಇದು. ಆಮೇಲೆ ಬರೋಣ ಅಲ್ವಾ ಅಕ್ಕ? ಈ ಥರ ಎಲ್ಲ ಫ್ಲೈಟ್ಸ್ ಮಾಡೆಲ್ಸ್ ಎಲ್ಲ ಇರುತ್ತೆ. ಒಳಗಡೆ ಅಲವಿಲ್ಲ ಅಷ್ಟೇ. ಗಾರ್ಡನ್ ಎಲ್ಲ ಎಷ್ಟು ಮೇಂಟೈನ್ಡ್ ಆಗಿದೆ ಅಲ್ವಾ ಹರ್ಷು? ಮರಗಳು ವಾವ್ ಬ್ಯೂಟಿಫುಲ್. ಇವ್ರಿಗೇನೋ ಡ್ರೆಸ್ ಪ್ರಾಬ್ಲಮ್ ಅಂತೆ. ಕಮೆಂಟ್ ಮಾಡಿ ಈ ಡ್ರೆಸ್ ಚೆನ್ನಾಗಿದೆಯಾ ಇಲ್ವಾ ಅಂತ. ಬೈದೆ ಆಮೇಲೆ ರೀಲ್ಸ್ ಮಾಡೋಣ ಮಮ್ಮ. ಮಮ್ಮ ಇಬ್ರು ಓಕೆ ಮಮ್ಮ, ನೀನು ಅಕ್ಕ ಸಾಕು. ಇಷ್ಟು ದೊಡ್ಡದೆ ಇದೆಲ್ಲ ವರ್ಕಿಂಗ್ ಆಗದಿರ ಎಷ್ಟು ವೇಸ್ಟ್ ಆಗಿದೆ ಮಮ್ಮ. ಅಮ್ಮ ಇದನ್ನ ವರ್ಕ್ ಆಗದಿರ ಇಲ್ಲಿ ತಂದು ಇಡ್ಬೋದು. ಇಟ್ಟಿದಾರಲ್ಲ, ಏನು ಯೂಸ್ ಆಗಲ್ವಾ ಇದರಲ್ಲಿರೋ ಪಾರ್ಟ್ಸು? ನ್ಯೂ ಕೆರೋಣ ನ್ಯೂ ಡಿಸ್ಪ್ಲೇ ಏರಿಯಾ, ನ್ಯೂ ಡಿಸ್ಪ್ಲೇ ಅಂತೆ. ಸೊ ಇನ್ನೂ ಒಂಥರ ಅದೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಫ್ಲವರ್ಸ್. ಅಶು ಅಕ್ಕ ಅಕ್ಕ ಅಲ್ಲಡು ಆ ಫ್ಲವರ್ಸ್ ನೋಡಕ್ಕ. ಮೊಟ್ಟೆ ಮೊಟ್ಟೆ ಥರ ಐತಲ್ಲ, ನೋಡರ್ಷಿ ಹೆಂಗಿದೆ ಗೊತ್ತಿಲ್ಲ. ಚೆನ್ನಾಗಿದೆ ಅಲ್ಲ? ಇದರಲ್ಲಿ ಎಲ್ಲಿ ಹಾಂ ಮೆಡಿಸನ್ ಬೆಳೆಸ್ತಾರೆ, ಆಲಿವೇರಾ ಗಾರ್ಡನ್ ಅಂತ. ಇಲ್ಲಿ ಅಕ್ಕ ಸೋಲಾರ್ ಕೂಡ ಏನಕ್ಕ ಅದ್ಮೇಲೆ ಏನಿದೆ ಅದು? ಸೋಲಾರ್ ಪವರ್ ಜನರೇಟರ್ ಕಾಣಿಸ್ತಿದ್ಯಾ? ನನಗೆ ಗೊತ್ತಿಲ್ಲ ನಿಮ್ಗೆ ಕಾಣಿಸ್ತಿದ್ಯಾ ಅಂತ. ನನಗೆ ಕಾಣಿಸ್ತಿದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ SD ಪಾರ್ಕ್ ಅಂತ ಚೆನ್ನಾಗಿದೆ.
ಎಲ್ಲ ಕಡೆ ಸೋಲಾರ್ ಲೈಟ್ಸು, ಇದರಿಂದ ಪವರ್ ಅಟ್ಲೀಸ್ಟ್ ಎಲೆಕ್ಟ್ರಿಸಿಟಿ ಉಳಿಸ್ಬೋದಲ್ವಾ ಅಕ್ಕ? ಅಷ್ಟು ಯಾಕೆ ಹಂಗೆ ಹೋಗ್ಬಿಟ್ರು? ಹಿಂಗಿಂದ ಅಂತಾನೆ ಹೋಗ್ಬೇಕು. ನೋಡೋಕೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲಿ ನೋಡೋ ಕಲ್ವೇರೆ ಎಲ್ಲಿ ಬಂದಿದೆ? ಹಾಂ, ಹರ್ಬಲ್ ಗಾರ್ಡನ್ ಅಂತೆ. ಹೋಗೋಕ್ಕಾಗಲ್ಲ ಆದರೆ ಸುಮ್ಮನೆ ಹಿಂಗೆ ಹೋಗಿ ಒಂದೇ ಅಕ್ಕ. ಇದನ್ನೇ ಹೇಳಿದ್ದು ಪೂಜಾ, ಕಿತ್ಕೋಬೇಕಿತ್ತು, ನಾಟಿಗೆ ತಗೋಬೇಕು. ಇಷ್ಟೊಂದು ಇದು ಒಂದೆಲ್ಗ ರಿಯಲ್ ಆಗಿ. ಇವಾಗೆಲ್ಲ ಅಕ್ಕ ಚಿಕ್ಕದಾಗಿ ಒಳ್ಳೆ ಇದ್ರ ಥರ ಮಾಡ್ತಾರೆ. ಅದು ಒಂದೆಲ್ಗ ಅಲ್ವೇ ಅಲ್ಲ, ಹೇಳಿದ್ರೆ ಯಾರು ನಂಬಲ್ಲ. ಇದ್ರಲ್ಲೂ 2 ಥರದ ಒಂದೆಲ್ಗ ಇದೆ. ಅಲ್ಲಿಯೂ ಒಂದು ಬರ್ತದೆ ನೋಡಕ್ಕ, ಚಿಟ್ಟೆ ಥರ ಇದೆ ಆ ಗಿಡ. ಅದು ನಾಟಿನೂ ಇದೆ. ಇದ್ರ 2 ಕಲರ್ದು ಇಲ್ಲ ಐತೆ ನೋಡೋಕೆ. ಹೌದು, ನಾಟಿ ಗುಡ್ಡು. ಇದು ರಿಯಲ್ ಒಂದೆಲ್ಗ ಅಲ್ವಾ ಅಕ್ಕ? ಈ ಥರ ಇರುತ್ತೆ ನೋಡಕ್ಕ. ಇದೇನು ಗ್ರಾಸು? ಇದು ಅರ್ಶಿನ ಅಲ್ವಾ ಅಕ್ಕ? ಕಿತ್ಕೊಂತೇಳಿ ಅದೇನು ಮಾಡ್ತಿಲ್ಲ ಪಾಯಸ. ಅರ್ಶಿನ ಎಷ್ಟು ಹಾಕಿದ್ದಾರೆ. ಇದೊಂಥರ ಹೂವು ಚೆನ್ನಾಗಿದೆ. ಇದು ಲೆಮನ್ ಗ್ರಾಸ್. ದಿಸ್ ಇಸ್ ಕಾಲ್ಡ್ ಲೆಮನ್ ಗ್ರಾಸ್. ನಮ್ಮ ಮನೇಲೂ ಹಿಂಗೆ ಬಂದಿತ್ತು, ಮಮ್ಮಿ ತಂದು ಹಾಕಿರೋದು. ಟೀಗೆ ಆದರೆ ಓವರ್ ಈಟು. ದಿಸ್ ಇಸ್ ಕಾಲ್ಡ್ ಲೆಮನ್ ಗ್ರಾಸ್. ನಮ್ಮ ಮನೇಲೂ ಇಷ್ಟೇ ದೊಡ್ಡದು ಬಂದಿತ್ತಕ್ಕ, ಚೆನ್ನಾಗಿ ಬಂದಿತ್ತು. ಇದೇನೋ ಹೇಳ್ತಾರಕ್ಕ, ಇದೇನಂತ ಗೊತ್ತಿಲ್ಲ ನನಗೆ, ಬಟ್ ಏನಕ್ಕೋ ಯೂಸ್ ಇದೆ. ಇದು ವಿಳೆದೆಲೆ ಇದೆ. ಇದೊಂಥರ ತುಳಸಿಗಳು, ಎಷ್ಟೊಂದು ವೆರೈಟೀಸ್ ಆಫ್ ತುಳಸಿ ಅಕ್ಕ. ತುಳಸಿ ಗಾರ್ಡನ್ ಅಂತ ಮಾಡಿ ಎಷ್ಟೊಂದು ತುಳಸಿ ಸಾಕಿದ್ದಾರೆ ನೋಡಿ. ಆರ್ಚ್ ಸೈಡ್ ಅಕ್ಕ. ಇದು ಒಳಗಡೆ ಇದಿದೆ ಅಕ್ಕ, ಅದೇ ಅದು ಅದು ಏನು ಯಾವ ಥರ ಇರ್ತೇಳ ಫ್ಲವರು? ಲೇಡೀಸ್ ಥರ ಇರುತ್ತಲ್ಲ ಅಕ್ಕ, ಹುಡುಗಿ ಥರ ಪರ್ಪಲ್ ಕಲರ್ದು, ತುಂಬ ಕಾಸ್ಟ್ಲಿ ಅಲ್ವಾ? ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರದ್ದು ನೋಡೋಣ. ಬಂದಿದೆ ಅಲ್ಲಿ ಪರ್ಪಲ್ ಕಲರ್, ಕಾಣಿಸ್ತಿದ್ಯಾ? ಇಲ್ಲಿ ಫ್ಲವರ್ ಬಂದಿದೆ. ಇದಕ್ಕೆ ನೆಟ್ ಹಾಕಿದ್ದಾರೆ ಆ್ಯಕ್ಚುಲಿ. ಮಾಡಿ ನಮ್ಗೆ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಬಾಯಿದೆ ಅಪ್ಪ, ಬಿಲ್ಪತ್ರೆ ಕಾಯಿ. ಅದು ಶಿವನ್ ಇಕ್ಕಲ್ಲ, ಅದೇ ಕಾಯಿ. ಗಿಡ ಹಾಳಾಗಿದೆ ಅಷ್ಟೇ. ಇದು ನೋಡಿ, ಶಿವನ್ ಗಿಡ ಕಾಯಿ ಇಲ್ಲೇ ಇಟ್ಟ ವಾಪಸ್ ತೊಗೊಂಡು. ನೋಡಿ ಇಲ್ಲಿ ಅಕ್ಕ 3 ಗಿಡ ಇಲ್ಲಿ ಕಾಣಿಸುತ್ತೆ ನೋಡಿ. ಇದು ನೀಟಾಗಿ ಬಂದಿದೆ. ಇದೆ ತಲ್ಲಿಕೋ ಶಿವನ್ ಕಪಾಲಿ. ಬಿಸಿ ಹೋಗಿದೆ ಫೋನ್, ಸ್ವಿಚ್ ಆಫ್. ಇವಾಗ ಅಶಿತ ಇಲ್ಲಿ ಬರಲ್ಲ, ಮುಟ್ಟಬೇಕು. ಮಾಮನೂ ಬರಲ್ಲ, ಇಲ್ಲೆಲ್ಲ ಮುಟ್ಬೋದು, ಎಲ್ಲ ಫೀಲ್ ಮಾಡ್ಕೊಬೋದು. ಎಲ್ಲ ಸಿಟ್ಟಿಂಗ್ ಪ್ಲೇಸ್ ಚೆನ್ನಾಗಿ ಮಾಡಿದ್ದಾರೆ. ಮರ ಗಿಡಗಳು ಉಸಿರಾಟಕ್ಕೆ ಚೆನ್ನಾಗಿರ್ಬೇಕಂದ್ರೆ ಇಲ್ಲಿ ಬನ್ನಿ. ಎಷ್ಟು ಕ್ಲೀನಾಗಿಟ್ಟರು ಜನ ಬಂದು ಹಾಳು ಮಾಡ್ತಾರೆ ಅನ್ನೋದಕ್ಕೆ ಕಾರಣನೇ ಅದು ಅಷ್ಟೇ. ಬಾಕ ನಂದು ನಿಂದೆಲ್ಲ ಯಾವುದಕ್ಕ ಚಾರ್ಜ್ ಇಲ್ವಲ್ಲ ಅಕ್ಕ ರೀಲ್ಸ್ ಮಾಡೋಕ್ಕೆ. ಹಾಂ, ಅದು ಹಾಕ್ಲಾ? ಹಾಂ ಸರಿ. ನೋಡಕ್ಕ ಸೆಲ್ಫಿ ಸ್ಟಿಕ್ ತಂದುಬಿಟ್ಟಿರೋದು ಕುತ್ಕೊಳ್ಳೋಕ್ಕೆ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ನಾನು ಇಡೀ HL ಮ್ಯೂಸಿಯಮ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಹೋಪ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ. ಮತ್ತು ಯಾರ್ಯಾರು ಇನ್ನೂ ಸುತ್ತಮುತ್ತ ಇರೋರು HL ಮ್ಯೂಸಿಯಮ್ನ ನೋಡೋಕ್ಕೆ ಬಂದಿಲ್ಲ, ದಯವಿಟ್ಟು ಬನ್ನಿ, ಚೆನ್ನಾಗಿದೆ. ಒಂದು ಸ್ವಲ್ಪ ಟೈಮ್ನ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಥ್ಯಾಂಕ್ ಯು. ಸೊ ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ಮನೆಗೆ ಬಂದು ಸ್ವಲ್ಪ ಚಿಲ್ಔಟ್ ಆಗಿ ನಂತರ ಊಟ ಎಲ್ಲ ಮುಗಿಸ್ಕೊಂಡು ಮಾಮ ಅವರು ಅವ್ರ ಮನೆಗೆ ಹೋದರು. ಮಾಮ ಪುಷ್ಪಾಕ ಹರ್ಷಿದ ಎಲ್ಲ ಅವ್ರ ಮನೆಗೆ ಹೋದರು. ಅದಾದಮೇಲೆ ಕಾರ್ತಿಕ್ ಐಸ್ ಕ್ರೀಮ್ ತಂದಿದ್ದ. ಪಾಪು ಬ್ಯಾಟಿಂಗ್ ಮಾಡ್ತಿದ್ದಾನೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.